ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು 3 ವರ್ಷ ಆಗಿದೆ. ಈ 3 ವರ್ಷ ಅವಧಿಯಲ್ಲಿ ಏನೇನು ಕೆಲಸಗಳಾಗಿದೆ, ಚುನಾವಣೆ ಸಂದರ್ಭದಲ್ಲಿ ನೀಡಿದಂತ ಭರವಸೆಗಳು ಏನಾಗಿದೆ, ಭರವಸೆ ಈಡೇರಿದೆಯಾ ಎಂಬುದರ ಬಗ್ಗೆ ಈಗಾಗಲೇ ಸುದ್ದಿಗಾರ ಲೈವ್ ನ್ಯೂಸ್ ತಂಡವು 5 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಒಂದು ಸಮೀಕ್ಷೆ ನಡೆಸುತ್ತಿದ್ದು, ಇದರಲ್ಲಿ ಜಿಲ್ಲಾ ಕೇಂದ್ರವಾದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಈಗಾಗಲೇ ರೈತರು, ವ್ಯಾಪಾರಸ್ಥರು ಹಾಗೂ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಅಭಿಪ್ರಾಯ ಸಂಗ್ರಹಿಸಿ ಸುದ್ದಿಗಾರ ಲೈವ್ ತಂಡವು ಈ ಸರ್ಕಾರದ ಈ ಶಾಸಕರ ಕೆಲಸಗಳ ಬಗ್ಗೆ ನೇರವಾಗಿ ಯಾವುದೇ ಪರ ವಿರೋಧವಿಲ್ಲದೆ ನೈಜವಾಗಿ ನಿಮಗೆ ಸುದ್ದಿಯನ್ನು ಪ್ರಸ್ತುತಪಡಿಸುತ್ತಿದೆ. ಹಾಗಾದ್ರೆ ಬನ್ನಿ, ಈ ಸುದ್ದಿ ಹೇಗಿದೆ ಹಾಗೂ ಭರವಸೆ ನೀಡಿದಂತ ಜನಪ್ರತಿನಿಧಿಗಳು ನಡ್ಕೊಂಡಿದ್ದಾರಾ, ಈ ಬಗ್ಗೆ ಒಂದಿಷ್ಟು ವರದಿಯನ್ನು, ವಿಶೇಷ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ಪಾಪ ಹೆಣ್ಮಕ್ಳು ನಮಗೆ ಕಣ್ಣ ನೀರು ಬರುತ್ತೆ. ಆಟದಲ್ಲಿ ಅಲ್ಲಿ ಕುತ್ಕೊಂಡು ತಲೆ ಬಾಚ್ಕೊಂಡು ಅಲ್ಲಿ ತಿಂಡಿ ತಿನ್ಕೊಂಡು ಅರಸೀಕೆರೆಗೆ ಹೋಗ್ತಾ ಇದ್ರಲ್ಲ ದೇವನೂರಿಂದ. ಇಲ್ಲಿ ಬಂದ್ರೆ ಏನು ಮಾಡ್ರ ಅವ್ರು ಗಾರ್ಮೆಂಟ್ ಮಾಡ್ಸೋದು ಏನು ಮಾಡಿಲ್ಲ. ಹೆಂಗ ನಾವು ಹೊಟ್ಟೆ ಪಡಿಗೋಸ್ಕರ ಗಾರೆ ಕೆಲಸ ಮಾಡಿ ಜೀವನ ಮಾಡ್ತೀವಿ. ಕೆಲಸ ಒಂದ್ ಕಡೆ ಕೊಡ್ತಾರೆ, ನಾವು ಕೂಲಿ ಮಾಡೋರು ಡೈಲಿ ಕುಡಿಲೇಬೇಕು. ನಾವು ನಮಗೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರ. ಈ ಕಡೆ 2,000 ಕೋಟಿ ಕಡೆ ಜಾಸ್ತಿ ನಮ್ಮ ಕಿತ್ಕೊಂಡಿರಲ್ಲ. ಪಾಪ ಹೆಣ್ಮಕ್ಳು ನಮಗೆ ಕಣ್ಣ ನೀರು ಬರುತ್ತೆ. ನಾನು ದೇವನೂರ ಹತ್ರ ನೋಡಿದೀನಿ ಸ್ವತಃ. ಅವ್ರ ಜೊತೆ ಈಗ ಇದಾರೆ ಒಬ್ರು ಬಿಜೆಪಿಲಿ, ಅವ್ರು ನನ್ನ ಜೊತೆನೆ ಕಾರಲ್ಲಿ ಕೂತಿದ್ರು. ಬೇಕಾದ್ರೆ ಅವ್ರ ಹೆಸರು ಹೇಳ್ತೀನಿ. ನಾನು ಕಣ್ಣಲ್ಲಿ ನೀರು ಹಾಕಿದೀನಿ. ಎಲ್ಲ ವಿಭೂತಿ ಕಟ್ಟೆ ಹೊಡ್ಕೊಂಡಿದ್ರು. ವಿಭೂತಿ ಕಟ್ಟೆ ಬಡದಾರೆ ಎಲ್ಲ ಶರಣರಲ್ಲ, ಅವ್ರು ಶರಣರು ಎಲ್ಲ ವೀರಶೈವರಲ್ಲ. ಕುರುಬರು ವಿಭೂತಿ ಕಟ್ಟೆ ಹೊಡಿತಾರೆ, ಶೆಟ್ರು ಹೊಡಿತಾರೆ, ದಲಿತರು ಹೊಡಿತಾರೆ. ಅವರೆಲ್ಲ ಬೆಳಿಗ್ಗೆ 8:00ವರೆಗೆ ಆಟದಲ್ಲಿ ಅಲ್ಲಿ ಕುತ್ಕೊಂಡು ತಲೆ ಬಾಚ್ಕೊಂಡು ಅಲ್ಲಿ ತಿಂಡಿ ತಿನ್ಕೊಂಡು ಅರಸೀಕೆರೆಗೆ ಹೋಗ್ತಾ ಇದ್ರಲ್ಲ ದೇವನೂರಿಂದ. ಇವ್ರಿಗೊಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಕ್ಕಾಗಿಲ್ವಾ? ಯಾಕೆ ಇವ್ರ ಕೇಂದ್ರ ಮತ್ತೆ ರಾಜ್ಯದಲ್ಲಿ ಅಧಿಕಾರ ಇತ್ತಲ್ಲ, ಯಾಕೆ ಮಾಡಕ್ಕಾಗ್ಲಿಲ್ಲ? ಚಿಕ್ಕಮಗಳೂರಲ್ಲಿ ಹೆಣ್ಮಕ್ಳು ಪಾಪ ಕಾಫಿ ತೋಟಕ್ಕೆ ಹೋಗ್ತಾರೆ, ಇಲ್ಲೊಂದು ಯಾಕೆ ಮಾಡ್ಲಿಲ್ಲ? ಏನಾರುವೆ ನಿಮಗೆ ಮಹಿಳೆಯರ ಬಗ್ಗೆ ಕನಿಕರ ಇದೆಯಾ? ಮಹಿಳೆಯರ ಬಗ್ಗೆ ಆಸಕ್ತಿ ಇದೆಯಾ? ವೀಕ್ಷಕರೇ, ಏನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಬಹಳಷ್ಟು ನಿರುದ್ಯೋಗ ಸಮಸ್ಯೆ ಇದೆ. ಸಮಸ್ಯೆಯನ್ನು ನಾವೇನು ಬಗೆಹರಿಸಬೇಕು ಅಂತೇಳಿ ಒಂದು ಸಿದ್ಧ ಹುಡುಕದ ಗಾರ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಈ ಕೆಲಸಗಳು ಆಗಿದೆಯಾ ಅಥವಾ ಫ್ಯಾಕ್ಟ್ರಿ ಬಂದಿದೆಯಾ ಅಥವಾ ಇಲ್ಲಿ ನಮ್ಮ ಜನ ಇನ್ನೂ ಕೂಡ ಬೇರೆ ಕೆಲಸಕ್ಕೆ ಅವಲಂಬಿಸಿದಾರ? ನಿರುದ್ಯೋಗ ಸಮಸ್ಯೆ ಇದೆಯಾ ಅನ್ನೋದಕ್ಕೆ ಈ ಶಾಸಕರು ಅಧಿಕಾರ ಬಂದಾಗ 3 ವರ್ಷದ ಮುಂಚೆ ಹೇಳಿದ್ರು, ಇಲ್ಲಿ ಬಹಳಷ್ಟು ಜನ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ನಮಗೆ ಕಣ್ಣೀರು ಬರುತ್ತೆ, ಅವ್ರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ತಿದ್ರು. ಈ ಉದ್ಯೋಗಕ್ಕೆ ಸಿದ್ಧ ಹುಡುಕದ ಏನ್ ಗಾರ್ಮೆಂಟ್ ಆಗಿದ್ಯಾ ಇಲ್ವಾ ಅನ್ನೋದ್ ಬಗ್ಗೆ ಇದೆ. ಅವ್ರನ್ನೇ ಸ್ವತಃ ಮಾತಾಡಿಸ್ತಾ ಇದೀವಿ. ಅವ್ರು ಎಲ್ಲಿ ಕೂಲಿಗೆ ಹೋಗ್ತಿದ್ದಾರೆ, ಯಾವ ಊರಿಂದ ಹೋಗ್ತಾರೆ ಅಂತ ನೋಡಿ. ಸರ್, ನಮ್ಮ ಇಲ್ಲಿ ಕೂಲಿಗಾರರಿಗೆ 1 ರೂಪಾಯಿ ಉಪಯೋಗ ಇಲ್ಲ. ಲೇಬರ್ ಕಾರ್ಡ್ ಏನು ಬರಲ್ಲ. ನಾವು ಬೆಳಗ್ಗೆ 9:00 ಕೆಲಸಕ್ಕೆ ಹೋದ್ರೆ ನಮಗೆ ಏನು 1 ರೂಪಾಯಿ ಏನು ಉಪಯೋಗ ಇಲ್ಲ ಸರ್. ಇಲ್ಲಿ ಬಂದ್ರೆ MLA ಒಂದು ಏನಕ್ಕೂ ನಮ್ಗೆ ಇದು ಮಾಡ್ರ, ಒಂದು ಗಾರ್ಮೆಂಟ್ ಮಾಡ್ಸೋದು ಏನು ಮಾಡಿಲ್ಲ. ನಾವು ಕೆಲಸ ಮಾಡೋಕು ನಾವು ತಿನ್ಬೇಕು. 1 ರೂಪಾಯಿ ನಮಗೆ ಕೂಲಿ ಮಾಡಿದ್ರೆ ಒಂದೇ 1 ರೂಪಾಯಿ ಏನಿಲ್ಲ ಸರ್. ವಾಸತಿ ಇದ್ದಾಗ ಲೇಬರ್ ಕಾರ್ಡಿಂದ ಏನಾರು ಅದು ಇದು ಬರೋದು. ಈ ಸಲ ಒಂದು ಸುಮಾರು ಕಾಂಗ್ರೆಸ್ ಸರ್ಕಾರದಿಂದ ಒಂದು ಚೂರು ಏನು ಬಂದಿಲ್ಲ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಆಟೋ ಕೆಲಸ ಮಾಡ್ತೀವಿ? ನಾವು 10 ವರ್ಷದಿಂದ ಆಟೋ ಓಡಿಸ್ತೇವೆ ಸರ್. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸನ ಬರ್ತೀವಿ. 10 ವರ್ಷದಿಂದ ಆಟೋ ಡ್ರೈವಿಂಗ್ ನಮ್ದು. ಬಟ್ ಬಡವರಿಗೆ ಬಹಳ ಅನುಕೂಲ ಆಗಿದೆ ಅಂತ ಸರ್. ಏನು ಆಗಿಲ್ಲ ಸರ್. ಈಗ ನಮಗೆ ಎಲ್ಲೋದ್ರು ಹತ್ತಲ್ಲ. ಈಗ ಬಸ್ಸು TT ಗಾಡಿ ಮಾಡ್ಕೆ ಈಗ ಫ್ರೀ ಮಾಡಿಬಿಟ್ಟು ಎಲ್ಲ ಬಸ್ಸಿ TT ಗಾಡಿ ಹತ್ತಾರೆ. ನಮ್ಮ ಆಟೋ 1 ರೂಪಾಯಿ ಹತ್ತಲ್ಲ, ಯಾರು ಹತ್ತಲ್ಲ. ಈಗ ಹೋಗ್ತಲೂ ಖಾಲಿ ಬರ್ತೀವಿ, ನಾವು ಬರ್ತಲೂ ಖಾಲಿ ಮಾಡ್ತೀವಿ. ಹೆಂಗ ನಾವು ಹೊಟ್ಟೆ ಪಡಿಗೋಸ್ಕರ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ನಮಗೇನು ಉಪಯೋಗ ಇಲ್ಲ ಸರ್. 1 ರೂಪಾಯಿ ಏನು ಇಲ್ಲ. ಆ ಲೇಬರ್ ಕಾರ್ಡಿನಲ್ಲೂ ಇದು ಬಿಜೆಪಿ ಸರ್ಕಾರದ ಒಂದು ಏನಕ್ಕಾರ ಬರೋದು. ಈಗ ಬಂದಲ್ಲಿ 1 ರೂಪಾಯಿ ನಮಗೆ ಏನು ಬಂದಿಲ್ಲ, ಏನಕ್ಕೂ ಇಲ್ಲ. ಎಲ್ಲ ರೈಟ್ ಜಾಸ್ತಿ ಮಾಡಿದ್ರೆ ನಮಗೆ 1 ರೂಪಾಯಿ ಏನು ಇಲ್ಲ. ಅಮ್ಮ, ಎಲ್ಲಿಂದ ಹೋಗ್ತಿದ್ರಿ? ಎಲ್ಲಿಗೆ ಕೊಲ್ಸಿದ್ರು? ಎಲ್ಲಿಂದ ನೀವು ಯಾವ ಊರಿಗೆ? ಚಿಕ್ಕನಳ್ಳಿ. ಚಿಕ್ಕನಳ್ಳಿ. ಚಿಕ್ಕನಳ್ಳಿನಾ? ಚಿಕ್ಕನಳ್ಳಿ. ಎಲ್ಲಿ ಹೋಗ್ತಾ ಇದ್ರಿ ಈಗ? ನಾವು ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಎಷ್ಟು ದಿವಸದಿಂದ ಗಾರೆ ಕೆಲಸ ಮಾಡ್ತೀವಿ? ನಾವು ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ಮಾಡ್ತಿದ್ವಿ. ಸರ್ಕಾರ 3 ವರ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. ಬಾರಿ ಭರವಸೆ ಕೊಟ್ಟರೆ ಕೆಲಸ ಆಗಿದ್ಯಾ? ಎಲ್ಲಾ ಸರ್ಕಾರಗಳು ಬಂದಾಗ ಅದೇ ಭರವಸೆ ಕೊಡ್ತಾ ಇದಾರೆ. ನಾವು ಅದೇ ಕೆಲಸ ಮಾಡ್ತಾನೆ ಇದೀವಿ. ಅದೇ ಕೆಲಸ. ಏನು ಅನುಕೂಲ ಇಲ್ಲ, ಏನು ಆಗಿಲ್ಲ. ಏನು ಹೋಗೋದು, ಬೆಳಗ್ಗೆ ಹೋಗೋದು, ಸಾಯಂಕಾಲ ಏನೋ ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟಿದೀವಿ, ಮಾಡ್ತೀವಿ ಅಂತಾರೆ. ಯಾವ್ದು ಕೊಟ್ಟಿರಿ, ಏನು ಉಪಯೋಗ ಕೊಟ್ಟಿರಿ? ಈಗ ನಮ್ ಕೂಲಿ ಮರ್ಯಾರಿಗೆ ಬಸ್ ಫ್ರೀ ಮಾಡ್ಯಾರ. ನಾವು ಆರಾಮ ಕೂಲಿ ನಮ್ 9 ಗಂಟೆ ನಮಗೆ ಬಸ್ ಟೈಮಿಗೆ ಸಿಗಲ್ಲ. ಈಗ ಏನ್ ಗೊತ್ತಾ, ಅಫೀಸಿಯಲ್ಗಳು ಮಾಡ್ಯಾರ ಅಷ್ಟೇ, ನಮಗೇನ್ ಮಾಡಿಲ್ಲ. ಈಗ 2,000 ಒಂದ್ ಕಡೆ ಕೊಡ್ತಾರೆ, ನಾವು ಕೂಲಿ ಮರರು ಡೈಲಿ ಕುಡಿಲೇಬೇಕು. ನಾವು ನಮಗೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರಲ್ಲ, ಕುಡಿಯೋರಿಗೆ ಜಾಸ್ತಿ. ನಮಗೊಂದು ಕೋಟಿ ಜಾಸ್ತಿ ಮಾಡ್ಯಾರ. ನಮ್ಮ ಹೊಲ ಪಾಪ ಇವರ ಹೊಲ ಚಾಯ್ಸ್ ಕಡಿಮೆ ಇದ್ದು, ಈಗ ಜಾಸ್ತಿ ಮಾಡ್ಯಾರಲ್ಲ. ನಮಗೆಲ್ ಬಂತು? ಈ ಕಡೆ 2,000 ಕೋಟಿ ಕಡೆ ಜಾಸ್ತಿ ನಮ್ಮ ಹತ್ರ ಕಿತ್ಕೊಂಡಿರಲ್ಲ. ಎಲ್ಲ ರೇಟ್ ಜಾಸ್ತಿ ಮಾಡಲ್ಲ. ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ, ಗ್ಯಾಸ್ ರೇಟ್ ಮಾಡಿದ್ರೆ ಏನ್ ಉಪಯೋಗ? ಈಗ ನಮ್ಮ ಕೂಲಿಗಾರರಿಗೆ ಏನ್ ಕಡಿಮೆ ಮಾಡ್ಯಾರ ಅವರು? ಈಗ ನಾವು ಕೂಲಿ ಕೆಲಸ ಮಾಡ್ತಿದ್ವಿ, ನಮಗೆ 1 ರೂಪಾಯಿ ಏನಾರು ಉಪಯೋಗ ಮಾಡ್ಯಾರ? ಏನೇ ಮಾಡಿಲ್ಲ. ಈ ಕಡೆ ಯಂಗ್ಸ್ರಿಗೆ 2,000 ಏನು ಕೊಡ್ಕೋದ್ರು? ಎಲ್ಲ ಪೂರ್ತಿ ಈ ಕಡೆ ನಮ್ಮ ಹತ್ರ ಕಿತ್ಕೊಂಡಿದ್ದಾರೆ. ನಮ್ಮ ಹತ್ರ ಕಿತ್ಕೊಂಡಿರೋ ಜಾಸ್ತಿ ದುಡ್ಡು ಕಿತ್ಕೊಂಡ್ರೆ ಡೈಲಿ ನಾವು ಕೂಲಿ ಮಾಡಿರೋ ಸಾರ್ ಎಣ್ಣೆ ಕುಡಿಲೇಬೇಕು.